ಏನು ಯಾರು ಕಾಣಿಸ್ತಾ ಇಲ್ಲ, ಏನು ಒಳಗೇನೋ ಇದ್ದಾರೆ ಸಾವುಕಾರರು, ಹನುಮಂತ, ಶಂಕರಪ್ಪ, ಯಾರೂ ನಾವು ವಿಷಯ ಹೇಳೋಣ ಅಂತ ಬಂದೆ. ಸಾವುಕಾರ್ರೇ, ಹನುಮಂತ, ಶಂಕರಣ್ಣಯ್ಯ, ಇದೇನಿದು ಯಾರೂ ಇಲ್ಲ, ಎಲ್ಲಿಗೋದ್ರು? ಓ, ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಎಲ್ಲ ಅಲ್ಲೇ ಹೊಲ್ದಾಗ ಮನೆ ಕಂಡವ್ರೋ ಏನೋ, ಅಡಿಕೆ ಗಿಡದಾಗೋ ಇಲ್ಲ ತೆಂಗಿನ ಗಿಡದಾಗೋ ಏನಾದ್ರೂ. ನೋಡೋಣ, ಅಲ್ಲೇ ಹೋಗಿ ನೋಡ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತಾನೆ. ಆಹಾ ಸಾವ್ಕಾರ್ರೆ, ಹಂಗೆ ನಿದ್ದೆ ಎಳಿತಾ ಐತೆ ನೆಳ್ಳಾಗೆ. ತೆಂಗಿನ ಮರದ ನೆಳ್ಳ ಮನೆ ಕಂಡಿರೋದಕ್ಕೂ ಅದಕ್ಕೂ, ಅದು ಅಲ್ಲದೆ ಒಂದಿಷ್ಟು ಕೆಲಸ ಬೇರೆ ಮಾಡಿ ಬಂದಿದ್ಕು ಅದಕ್ಕೂ, ಮೈಕೈ ನೋವು ಆಗಿರೋದಕ್ಕೂ. ಆಹಾ, ಈಗಿನ ಬೇರೆ ಹೊಟ್ಟೆ ತುಂಬ ಉಂಡ್ವಿ, ತಣ್ಣ ಗಾಳಿ ಬತ್ತೈತೆ, ಹಂಗೆ ನಿದ್ದೆ ಎಳೀತೈತೆ ಸಾವ್ಕಾರ್ರೆ. ಹ್ಞೂ ಕಣ್ಲ ಹನುಮಂತ, ಹಿಂಗೆ ಮರದ ನೆಳ್ಳಾಗೆ ಮನೆ ಕಂಡ್ರೆ ಅದ್ರ ಮಜಾನೇ ಬೇರೆ. ಆಹಾ, ಅನ್ನಿಸ್ತೈತೆ. ಅದ್ರಾಗೂ ಬಿಸಿಲಾಗೆ ಕೆಲಸ ಮಾಡಿ ಚಿಲಿಕೆಗೆ ಗುದ್ಲೆಗೂ ಕೆಲಸ ಮಾಡಿ ಬಂದು ಹಿಂಗೆ ಒಂದಿಷ್ಟು ನೀರು ಕೂಡ ತಣ್ಣ ಮನಿಕೊಂಬಿಟ್ರಿ ಅಂದರೆ ಆಹಾ, ಒಂದು 2 ಗಂಟೆ ನಿದ್ದೆ ಚೆನ್ನಾಗಿ ಬಂದ್ಬಿಡುತ್ತೆ. ನನಗೂ ಸ್ವಲ್ಪ ಕೈ ಮೈ ನೋವಾದಂಗೆ ಆಗಿತ್ತು, ಕೊತ್ಕೂ ನಿದ್ದೆ ಎಳೀತಾಯ್ತಪ್ಪ. ಚೆನ್ನಾಗೈತೆ ಹಂಗೇನಿ. ಹೌದು ಸಾವುಕಾರ್ರೆ, ರಾತ್ರಿ ಬೇರೆ ಯಾಕೆ ಸೊಳ್ಳೆ ಕಾಟಕ್ಕೆ ನನಗೂ ನಿದ್ದೆ ಬಂದಿರಲಿಲ್ಲ. ಹೆಂಗ ಇವಾಗ ಒಂದಿಟ್ಟು ಕೆಲಸ ಬೇರೆ ಮಾಡಿ ಉಂಡಿದ್ಕು ಅದಕ್ಕೂ ಹಾಕ್ಲಿಕ್ಕೆ ಅವಾಗಿದ್ದ ಒಂದೇ ಸಬಕ್ಕೆ ಬರ್ತಾ ಇದ್ದಾವೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನಕ್ಕೆ ಹಾಕ್ಲಸ ಮಾರಾಯ, ಏನಂಗೆ ಮೊಸಳೆ ಬಾಯಿ ತೆಗ್ದಂಗೆ ಹೂ ಅಂತ ತೆಗೆದ್ಬಿಡ್ತೀಯ ಹಂಗೇನೆ. ಓ, ಇವ್ರು ಮೂವರು ಇಲ್ಲಿ ಆರಾಮಾಗಿ ನೆಳ್ಳ ಮನೆ ಕಂಡವ್ರೆ. ನಾನೆಲ್ಲ ಅಲ್ಲಿ ಅಡಿಕೆ ಗಿಡದಾಗ ಏನೋ ಕೆಲಸ ಮಾಡ್ತಾ ಇದ್ರೆ ಅಂತ ಅಲ್ಲಿ ಹೋಗಿದ್ದೀನಿ. ಇವ್ರು ನೋಡಿದ್ರೆ ಇಲ್ಲಿ ಬಂದು ಮನೆ ಕಂಡವ್ರು ನೆಳ್ಳಾಗ ಆರಾಮಾಗಿ. ಇರು, ಇವ್ರನ್ನ ಎದ್ದು ಕುಕ್ಕಮ್ಮಂಗೆ ಮಾಡ್ತೀನಿ ಈಗ ತಕ್ಷಣ. ಸಾವುಕಾರ್ರಿ, ಹನುಮಂತ, ಶಂಕರಣ್ಣ, ತಿಮ್ಮಜ್ಜಿ ಬಂತು, ತಿಮ್ಮಜ್ಜಿ. ತಿಮ್ಮಜ್ಜಿನ ಎಲ್ಲಿ ಬಂತು? ಎಲ್ಲಿ ಸಾವ್ಕಾರ್ರೆ? ನಿಮ್ಮಮ್ಮ ಎಲ್ಲಿ? ಎಲ್ಲೋ ಗೊತ್ತಿಲ್ಲಪ್ಪ. ತಿಪ್ಪೆ ಎಲ್ಲೋ ನಮ್ಮಮ್ಮಯ್ಯ? ಎಲ್ಲೋ? ಅಯ್ಯೋ ಸಾವುಕಾರ್ರೆ, ಏನಿದು ತಿಮ್ಮಜ್ಜಿ ಅಂದ ತಕ್ಷಣ ಮಲಗಿದ್ದವ್ರು ಹಂಗೆ ಎದ್ದು ನಿಂತ್ಕೊಬಿಟ್ರಲ್ಲ ನೆಟ್ಟಿಗೆ. ಹೇಳೋ ತಿಪ್ಪೆ, ಬಂತೇನೋ ನಮ್ಮಮ್ಮಯ್ಯ? ಎಲ್ಲೋ? ಎಲ್ಲಿ ಬಂತ ಹೇಳೋ? ಸಾವುಕಾರ್ರೆ, ತಿಮ್ಮಜ್ಜಿನೂ ಇಲ್ಲ ಗಿಮ್ಮಜ್ಜಿನೂ ಇಲ್ಲ, ಸುಮ್ಮನೆ ನೀವೆಲ್ಲರೂ ಎದ್ದಾಳಿ ಅಂತನ. ನೀವು ಹೆಂಗೆ ಎದ್ದಾಳ್ತೀರಾ ಇಲ್ವಾ, ಅಥವಾ ತಿಮ್ಮಜ್ಜಿ ಅಂದ ತಕ್ಷಣ ನಿಮ್ಮ ಮಕ್ಕಳು ಹೆಂಗೆ ಆಗ್ತವೆ ಅಂತನ ನೋಡೋಣ ಅಂತ ಸುಮ್ಮನೆ ಎದುರಿಸ್ತೆ ಅಷ್ಟೇ. ತಿಮ್ಮಜ್ಜಿ ತಿಮ್ಮಜ್ಜಿ ಅಂತನ. ತಿಮ್ಮಜ್ಜಿನೂ ಬಂದಿಲ್ಲ, ಯಾರು ಬಂದಿಲ್ಲ, ನಾನೊಬ್ಬನೇ ಬಂದಿದ್ದೀನಿ. ಎಲ್ಲ ತಿಪ್ಪೆ ಅಲ್ಲ, ತಣ್ಣ ಒಂದು ಕ್ಷಣವತ್ತು ಮನಿ ಕಮ್ಮನ. ಈಗಿನ ಕೆಲಸ ಮಾಡಿ ಉಂಡು ಬಂದಿದ್ದೀವಿ ಹೊಟ್ಟೆ ತುಂಬನ, ತಣ್ಣ ಗಾಳಿ ಬರ್ತೈತಿ ಅಂತ ಈಗಿನ ಶುಭ ಮಸ್ತು ಅಂತ ತಲೆನ ಎಳಕ್ಕೆ ಇಕ್ಕಿವಿ. ಅಷ್ಟೊಳಗೆ ಬಂದು ಹಿಂಗೆ ಎದ್ದು ನಿಂತ್ಕಮ್ಮಂಗೆ ಮಾಡಿಬಿಟ್ಟಲ್ಲ, ಸುಳ್ಳು ಹೇಳಿ ತಿಪ್ಪೆ ನನ್ನ ಮಗನೇ. ಕಪಾಳಕ್ಕೆ ಬಾರಿಸ್ತೀನಿ ನೋಡಿ ಇವಾಗ. ಯೋ ಸಾವುಕಾರ್ರೆ, ಏನೋ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಹಂಗೆ ಮಾಡಿದೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅದು ತಿಪ್ಪೆ, ಮನೆ ಕಂಡಿದ್ವಿ ತಾನೆ, ಇಲ್ಲೇ ಮಾತಾಡ್ಬೋದಾಯ್ತಲ್ಲ, ಮನೆ ಕಂಡೇನಿ. ಏನು ಅದನ್ನೇನು ಎದ್ದಾಡ್ಸಿ ನಿಲ್ಲಿಸಿ ಮಾತಾಡ್ಬೇಕಾಗಿತ್ತ? ಏನು ಹೇಳು? ಏನೂ ಇಲ್ಲ, ಒಂದು ಸಂತೋಷದ ವಿಚಾರ, ಒಂದು ಅಲ್ಲ 2 ದುಃಖದ ವಿಷಯ. ಶಂಕರಣ್ಣಯ್ಯ, ನಿನಗೇನೆ ಏನೋ ಅದು ದುಃಖದ ವಿಷಯ? ದುಃಖದ ವಿಷಯನೇ ಹೇಳ್ತೀನಿ. ಶಂಕರಣ್ಣ ಐತಲ್ಲ, ಅವಣ್ಣಯ್ಯನ ಪಂಚಾಯತಿ ಮುಖ್ಯಸ್ಥ ಆಗಿ ಮಾಡಿದ್ರಲ್ಲ ನಾಗಣ್ಣನ ಜೊತೆಗೆ, ಆ ಸ್ಥಾನಕ್ಕೆ ಗುಂಡಜ್ಜಿನ ತಂದ್ಕೊಂಡ್ರು ಸೇದಾರೆ. ಲಸ್ಮಕ್ಕ, ಭಾಗ್ಯಮ್ಮ, ನಾಗಣ್ಣ ಎಲ್ಲರೂ ನಿರ್ಧಾರ ಮಾಡಿ ನಿಮ್ಮನ್ನ ತೆಗೆದಾಕಿದ್ದಾರೆ ಮುಖ್ಯಸ್ಥ ಸ್ಥಾನದಿಂದ. ಹೌದಾ? ಯಾಕಂತೆ? ಅಲ್ಲ, ನನ್ನ ಮಾತನ್ನು ಕೇಳ್ದಲೆ ಅದು ಹೆಂಗೆ ತೆಗೆದಾಕ್ಬಿಡ್ತಾರೆ? ಇದಕ್ಕಿದ್ದಂಗೆನೆ ಏನ ನನಗೇನು ಬೆಲೆ ಇಲ್ವಾ ಈ ಊರಾಗೆ? ಅದು ಹೆಂಗೆ ತೆಗೆದಾಕ್ಬಿಡ್ತಾರೆ? ನಾನು ಕೇಳೇ ಬಿಡ್ತೀನಿ. ಆ ನಾಗಣ್ಣನ ಬರಲಿ ಇಲ್ಲಿಗೆ ಯಾವಾಗಾದ್ರೂ ಸಿಕ್ಕಿದಾಗ. ಅದು ಹೆಂಗೆ ಕೇಳದೆ ಹಿಂಗೆ ತೆಗೆದಾಕಾಗುತ್ತೆ? ಗುಂಡಜ್ಜಿನ ಅದು ಹೆಂಗೆ ಆಯ್ಕೆ ಮಾಡ್ತಾರೆ ಅವರು? ಯಾವ ಆಧಾರದ ಮೇಲೆ ಗುಂಡಜ್ಜಿನ ಇದು ಮಾಡಿದ್ದಾರೆ ಅವರು? ಯಾವ ಆಧಾರ ಅಂದರೆ ನಿನ್ನ ನ್ಯಾಯ ಹೇಳನೆ, ನೀನೇ ತಪ್ಪು ಮಾಡಿದ್ರೆ ಇನ್ನೇನು ಮಾಡ್ತಾರೆ? ತೆಗ್ದಾಕಿ ಹಾಕ್ತಾರೆ. ಅದೇ ಕಾರಣಕ್ಕೆ ನಿನ್ನ ತೆಗ್ದಾಕಿ ಆ ಗುಂಡಜ್ಜಿನ ನೇಮಕ ಮಾಡವ್ರೆ ಆ ಸ್ಥಾನಕ್ಕೆ. ಯಾರು ಏನು ಕೇಳೋಕ್ಕಾಗಲ್ಲ. ನಾನು ಹಂಗೂ ಕೇಳಿದೆ, ಏನು ಹಿಂಗೆ ಇದ್ಕಿದ್ದಂಗೆ ಹಿಂಗೆ ಮಾಡ್ತೀರ ಅಂದಿದ್ದಕ್ಕೆ ನನ್ನೇ ಬಾಯಿ ಮುಚ್ಚಿಸಿದ್ರು. ಸಾಕಮ್ಮನು ಹಂಗೆ ಅಂತೂ ಇನ್ನು ಮಿಕ್ಕಿದಾರೆಲ್ಲ ಅವ್ರ ಕಡಿಕೆನೆ. ಸಾವ್ಕಾರ್ರೆ, ಇನ್ನು ಮುಗೀತು. ಆ ಗುಂಡಜ್ಜಿನ ತಂದು ಮುಖ್ಯಸ್ಥರ ಸ್ಥಾನಕ್ಕೆ ಕುಂಡ್ರಸೇವ್ರೆ. ಇನ್ನು ನಮ್ಮ ಆಟ ಏನೂ ನಡೆಯಲ್ಲ. ಏನಾನ ಒಂದು ಈಟ್ ತಪ್ಪು ಮಾಡಿ ಸಿಗಾಕೊಂಡ್ರು ಸರಿಯಾಗಿ ಜಾಸ್ತಿ ಶಿಕ್ಷೆನೇ ಕೊಡಿಸ್ತಾಳ ಲಸ್ಮಕ್ಕ. ಮೊದಲು ಆ ಗುಂಡಜ್ಜಿನ ತೆಗೆದಾಕ್ಸ್ಬೇಕು. ನಮ್ಮನ್ನು ಹೇಳ್ದೆ ಕೇಳಿದೆ, ಅದು ಹೆಂಗೆ ನಾವು ಊರಿಂದ ಹೊರಗಿದ್ದಾಗ ಇಂಥ ನಿರ್ಧಾರ ಮಾಡೋದಾದ್ರೂ ಹೆಂಗೆ ಅಂತಾನ. ಇದನ್ನ ನಾನಂತೂ ಒಪ್ಪಲ್ಲ. ಊರಿಗೆ ಬಂದಮೇಲೆ ನಾವಂತೂ ಒಪ್ಪಲ್ಲ ಗುಂಡಜ್ಜಿನ ಮುಖ್ಯಸ್ಥ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಅಂದರೆ ಎಲ್ಲರೂ ಒಪ್ಕೇನು ಬೇಕು, ಗ್ರಾಮಸ್ಥರು ಎಲ್ಲರೂ ಒಪ್ಕೋಬೇಕು. ಎಲ್ಲರೂ ಒಪ್ಕೊಂಡಿಲ್ಲ ಅಂದಮೇಲೆ ಅದು ಹೆಂಗೆ ಆಯ್ಕೆ ಮಾಡ್ತಾರೆ? ಹೆಂಗೋ ಗೊತ್ತಿಲ್ಲ, ಮಾಡೋದಾರೆ. ಬಂದಮೇಲೆ ನೀವೇನಾದರೂ ಮಾತಾಡ್ಕೊಳ್ರಿ. ಹಂಗೇನೆ ಅಮ್ಮವ್ರಿಗೆ ಬೇರೆ ಹುಷಾರಿಲ್ಲ ಸಾವುಕಾರ್ರೆ, ಸೊಂಟ ಹಿಡ್ಕೊಬಿಟ್ಟೈತಿ. ಅವರು ಕಸ ಎತ್ತಿ ಎಲ್ಲನ ಹುಷಾರಿಲ್ಲ ಅಂತೇಳಿ ಮನೆ ಕಂಡಿದ್ರು. ಪಂಡಿತರು ಬಂದು ಎಣ್ಣೆ ಕೊಟ್ಟು ಹೋಗವ್ರಂತೆ.
ಹೌದೇನೋ ತಿಪ್ಪೆ ಅಯ್ಯೋ ಕಾಳಿ ಎಂಥ ಕೆಲಸ ಮಾಡಿದ್ಲು ನನ್ನ ಮೇಲಿನ ಪ್ರೀತಿಯಿಂದನ ಕದ್ದು ಮುಚ್ಚಿ ಊಟ ತಂದ್ಕೊಟ್ಟು ಅವಳಿಗೆ ಇಂಥ ಪರಿಸ್ಥಿತಿ ಬಂತ. ಒಂದಿಷ್ಟು ಚೆನ್ನಾಗಿ ನೋಡ್ಕೊ ಗುಲಾಬಿಗೆ ಹೇಳುವ ಚೆನ್ನಾಗಿ ನೋಡ್ಕೊಂಡು ಬೇಗ ವಾಸಿ ಆಗಲಿ ಅವಳು ಸೊಂಟ ನಾವೆಲ್ಲನ. ಹಾಂ ಅದೇ ಬಂದಿರೋದು ಸಾವುಕಾರ್ರಿ. ಇವಾಗ ಇಕ್ಕಟ್ಟಿನ ಪರಿಸ್ಥಿತಿ ಬಂದೈತೆ ಗುಲಾಬಿ. ಇವಾಗ ಇನ್ನೊಂದು ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ. ಹಾಂ ಯಾಕೋ ಏನಾಯ್ತು ಗುಲಾಬಿಗೆ ಏನಾಯ್ತು? ಹಾಂ ಚೆನ್ನಾಗಿದ್ದಾಳೆ ತಾನೇ? ಅಯ್ಯೋ ಅವಳಿಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದಾಳೆ. ಆದರೆ ಅದು ಏನಾಯ್ತು ಗೊತ್ತಾ? ಏನಾಯ್ತು ತಿಪ್ಪೆ ಗುಲಾಬಿಗೆ ಹೇಳು. ಅಯ್ಯೋ ಸಾವುಕಾರ್ರೆ, ನನಗೆ ನಾಚಿಕೆ ಆಗುತ್ತೆ ಅದನ್ನ ಹೇಳಕ್ಕೆ. ಹಾಂ ನಾಚಿಕೆ ಆಗುತ್ತೆ? ಇದ್ಯಾಕೋ ಏನಾಯ್ತು ಅಂಥದ್ದು? ಹಾಂ ನಾಚಿಕೆ ಆಗುವಂಥದ್ದು? ನೀನು ನುಲಿತಾ ಇದ್ದಿಲ್ಲೋ ಹೆಂಗಸ್ರಂಗೆ? ಅದೇನಾಯ್ತು ಅಂತ ನಾ ಬಾಯ್ ಬಿಟ್ಟು ಹೇಳು, ನಾಚಿಕೆ ಗೀಚಿಕೆ ಎಲ್ಲ ಬಿಟ್ಟು. ಹಾಂ ಅದು ಸಾವುಕಾರ್ರೆ, ಅದು ಈ ಕಪಾಳಕ್ಕೆ ಬಾರಿಸ್ತೀನಿ ಈಗ. ಅದು ಇದು ಅಂತ ರಾಗ ತೆಗೆದ್ರಿ ನೆಟ್ಟಿಗೆ ಹೇಳು. ಏ ತಿಪ್ಪೆ ಹೆಂಗಸ್ರಂಗೆ ಅದ್ಯಾಕೆ ನುಲಿತಾ ಇದೆಯಾ? ಹೇಳು ಜಲ್ದಿ. ಹಾಂ ಏನಾಯ್ತು ಗುಲಾಬಿಗೆ ಅಂತಾನ? ಅದು ಸಾವುಕಾರ್ರೆ, ನಾನು ಅಪ್ಪಯ್ಯ ಹಾಕ್ತಾ ಇದ್ದೀನಿ. ಹೌದೇನಲ್ಲ ತಿಪ್ಪೆ, ನೀನು ಅಪ್ಪಯ್ಯ ಅನ್ನಿಸ್ಕೊಬಿಟ್ಟ? ಅಂದರೆ ನನ್ನ ಮಗ ನೀನು ನಾವು ಇಲ್ಲಿರೋದಕ್ಕೆ ಮನೆಯಾಗ ಸರಿಯಾಗಿ ಕೆಲಸ ಮಾಡಿದ್ಯಾ ಅನ್ನು? ಹಾಂ ಅಂತೂ ಇಂತೂ ತಂದೆ ಆಗ್ಬಿಟ್ಟಲ್ಲ ನೀನು. ಒಳ್ಳೇದಾಗ್ಲಿ ಕಣ್ಲ ತಿಪ್ಪೆ. ಕರ್ರೆ ನೀವಿಲ್ಲದಕ್ಕೆ ತಿಪ್ಪೆ ಮನೆಯಾಗೆ ಸೇರ್ಕೊಂಡು ಅಂತೂ ಇಂತೂ ಅಪ್ಪಯ್ಯ ಅಂತ ಅನ್ನಿಸ್ಕೊಂಬಿಟ್ಟ. ಹಾಂ ಏನ್ಲ ತಿಪ್ಪೆ? ಅಯ್ಯೋ ಹೋಗ್ರಪ್ಪ, ನೀವು ಹಿಂಗೆಲ್ಲ ಕೇಳಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಐ ಇಲ್ಲ 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 ಹಾಂ ಅಂತೂ ಇಂತೂ ವಯಸ್ಸಾಗೋದಕ್ಕೂ ಮುಂಚೆಲೇ ಅಪ್ಪಯ್ಯ ಆಗ್ತಾ ಇದೆಯಲ್ಲ. ನಾನೆಲ್ಲೋ ನೀನು ತಾತ ಆಗೋ ವಯಸ್ಸಿನಾಗೆ ಅಪ್ಪಯ್ಯ ಆಗ್ತೀಯೇನೋ ಅಂತ ತಿಳ್ಕೊಂಡಿದ್ದೆ. ಹೆಂಗೋ ನಿನಗೆ ಒಳ್ಳೇದಾಯ್ತು ಅಲ್ವೇ? ನಮಗೆ ಶಿಕ್ಷೆ ಆಗಿ ಊರಿಂದ ಆಚೆ ಇಕ್ಕಿದ್ಕೆ. ಹಾಂ ಏನ್ಲ ತಿಪ್ಪೆ? ಹ್ಞೂ ಸಾವುಕಾರ್ರೆ, ಒಳ್ಳೇದಾಯ್ತು. ಅಂದೆ ಒಳ್ಳೇದಾಯ್ತಾ? ಅಂದರೆ ನನ್ನ ಮಗನೇ ನನ್ನ ಊರಿಂದ ಆಚೆಗೆ ಹಾಕ್ಲಿ ಅಂತ ಕಾಯ್ತಲೇ ಇದ್ದ. ಹಾಂ ಮತ್ತೆ ನಾಟಕ ಮಾಡ್ತಿದ್ದೆ. ಸಾವುಕಾರ್ರೆ ಹೆಂಗಿರ್ತೀರ ಇಲ್ಲಿ, ನಿಮ್ಮನ್ನು ನೆನೆಸ್ಕೊಂತೀನಿ, ನಿಮ್ಮನ್ನು ಬಿಟ್ಟು ನಾನು ಹೆಂಗಿರ್ಲಿ ಅಂತನ ಬಡ್ಕೊಂತಿದ್ದೆ. ಹಾಂ ಮೊದಲನೇ ದಿವಸ ನಾವು ಊರಿಂದ ಆಚೆ ಬಂದು ಗುಡ್ಲಾಗಿದ್ದಾಗ. ಈಗ ನೋಡು ಆಹಾ ಕಳ್ಳ, ಇದಕ್ಕೋಸ್ಕರ ಕಾಯ್ತಿದ್ದೇನೋ. ಹಂಗೆಲ್ಲ ಏನೂ ಇಲ್ಲ ಸಾವುಕಾರ್ರೆ, ಸುಮ್ಮನೆ ತಮಾಷೆಗೆ ಹಂಗಂದೆ ಅಷ್ಟೇನೆ. ಏನೋ ದೇವ್ರ ಕೃಪೆ, ನಿಮ್ಮಂಥ ದೊಡ್ಡರ ಆಶೀರ್ವಾದ. ನನ್ನ ಹೆಂಡತಿ ಬಸ್ರಿ ಆಗಿದ್ದಾಳೆ. ಆದರೆ ಅಮ್ಮವ್ರಿಗೆ ಬೇರೆ ಈಗಲೇ ಸೊಂಟ ನೋವು, ಏನು ಮಾಡೋದು ಅಂತ ಅನ್ನಂಗಾಗೈತಿ. ಪಂಡಿತರು ಬೇರೆ ಒಂದು ತಿಂಗಳು ಬರಾಗಿರ ಎತ್ತಕ್ಕೆ ಹೋಗ್ಬೇಡ, ಅಡುಗೆ ಗಿಡ್ಗೆ ಮಾಡೋಕ್ಕೆ ಹೋಗ್ಬೇಡ, ಎಲ್ಲ ಒಗ್ಗರಣೆ ವಾಸನೆಗೆ ವಾಂತಿ ಆದರೂ ಆಗ್ಬೋದು, ಒಂದು ತಿಂಗಳು ಆರಾಮಾಗಿ ಮನೆಯಾಗಿರು ಅಂತ ಹೇಳವ್ರೆ. ಅದೇ ನನ್ನ ಚಿಂತೆ ಸಾವುಕಾರ್ರೆ. ಹಾಂ ಏನೋ ಆಗಲ್ಲ ಬಿಡ್ಲಾ ತಿಪ್ಪೆ. ಹಾಂ ಒಂದು ತಿಂಗಳು ಆರಾಮಾಗಿ ನಿನ್ನ ಹೆಂಡ್ತಿ ನಿಮ್ಮ ಮನೆಗಿರಲಿ. ಹಾಂ ನೀನು ಜೊತೆಗಿದ್ದು ಚೆನ್ನಾಗಿ ನೋಡ್ಕೊ. ಹಾಂ ಅಡುಗೆ ಗಿಡ್ಗೆ ಮಾಡಿಕ್ಕೋ. ಹ್ಞೂ ಸಾವುಕಾರ್ರೆ, ಎದ್ದಾಗ ನಾನೇನೆ ಉಪ್ಪಿಟ್ಟು ಮಾಡಿ ಅವಳಿಗೆ ಹಾಕ್ಕೊಟ್ಟು ತಿನ್ನಿಸಿ ಅಲ್ಲ ತಿನ್ನು ಅಂತ ಹೇಳಿ ಬಂದೆ ಸಾವುಕಾರ್ರೆ. ಎಲೆ ತಿಪ್ಪೆ, ಹಾಂ ತಿನ್ನಿಸಿ ಅಂತ ಹೇಳಿ ತಿನ್ನು ಅಂತ ಹಾಕ್ಕೊಟ್ಟು ಬಂದೆ ಅಂತ ಹೇಳ್ತಾ ಇದ್ದೇನೆ. ನೋಡಿದ್ರೆ ಸಾವುಕಾರ್ರೆ, ಹಾಂ ನೀವಿಲ್ಲ ಅಂತನ ತಿಪ್ಪೆ ಮನೆಯಾಗ ಏನೇನೆಲ್ಲ ಮಾಡ್ತಾ ಇದ್ದೇನೆ. ಹಾಂ ಅಂತೂ ಇಂತೂ ಅಪ್ಪಯ್ಯ ಅಂತ ಅನ್ನಿಸ್ಕೊಂಬಿಟ್ಟಲ್ಲ ಸದ್ಯ. ಹಾಂ ಎಲ್ಲ ಒಳ್ಳೇದಾಗ್ಲಿ ಕಣ್ಲ ತಿಪ್ಪೆ. ಹಾಂ ಗಂಡು ಮಗುನೇ ಆಗಲಿ ನಿನಗೆ. ಎಲ್ಲ ನಿಮ್ಮಂಥ ದೊಡ್ಡರ ಆಶೀರ್ವಾದ ಸಾವುಕಾರ್ರೆ. ಹೆಂಗೋ ಎಂಥದ್ದು ಆಗಲಿ ಬಿಡಿ. ನಾನು ಅತ್ತ ತಂದೆ ಅಂತ ಅನ್ನಿಸ್ಕೊಂಡಲ್ಲ, ಇಲ್ದಿದ್ರೆ ಎಷ್ಟು ಜನ ಬಾಯಿಗೆ ಬಂದಂಗೆ ಮಾತಾಡೋರು. ಹಾಂ ಸರಿನೇ ಕಣ್ಲ ತಿಪ್ಪೆ. ಒಬ್ಬ ಗಂಡಸಾಗಿ ಆದವನಿಗೆ ಏನಿಲ್ಲ ಅಂದರೂ ಪರವಾಗಿಲ್ಲ, ಅಪ್ಪಯ್ಯ ಅಂತ ಕರಿಯೋಕ್ಕೆ ಒಂದು ಮಗು ಇರ್ಬೇಕು ಮನೆಯಾಗೆ. ಇಲ್ದಿದ್ರೆ ಊರಾಗೆ ಅವ್ರಿಗೆ ಮರ್ಯಾದೆನೇ ಇರಲ್ಲ. ಹಾಂ ಹಂಗೆ ಮಾಡಿಬಿಡ್ತಾರೆ. ಎದುರುಗಡೆ ಮರ್ಯಾದೆ ಕೊಡ್ತಾರೆ, ಹಿಂದೆ ಹೋದ್ಮೇಲೆ ಆಡ್ಕೊಂತಾರೆ. ಅಯ್ಯೋ ಇವನೇನೇನು ಇವ್ನು ನ್ಯಾಯ ಹೇಳಕ್ಕೆ ಬರ್ತಾನೆ, ದೊಡ್ಡ ಗಂಡಸ್ತಾರೆ. ಅಪ್ಪಯ್ಯ ಅಂತ ಕರಿಯೋಕ್ಕೆ ಒಂದು ಮಗು ಮಾಡೋಕ್ಕಾಗಿಲ್ಲ ಇವನ ಕೈಲಿ ಅಂತನ ಕಿಸಕ್ಕನ್ನು ನಗ್ತಾರೆ ಹಿಂದೆಯಿಂದನ. ಹಾಂ ಹಂಗಾಗ್ಬಿಡುತ್ತೆ. ಹೆಂಗೋ ನೀನು ಅದರಿಂದ ಬಚಾವಾದಿಯಲ್ಲ, ಅಷ್ಟೇ ಸಮಾಧಾನ. ಒಳ್ಳೇದಾಗ್ಲಿ ಕಣ್ಲ ತಿಪ್ಪೆ. ಅಂತೂ ಇಂತೂ ಒಂದು ಒಳ್ಳೆ ವಿಷಯ ಹೇಳ್ದಲ್ಲ. ಹಾಂ ಹೌದು ಸಾವುಕಾರ್ರೆ. ಇಲ್ಲಲ್ಲ ಪಾರ್ಟಿ ತಿಪ್ಪೆ, ನಮಗೆಲ್ಲನ ಎಣ್ಣೆ ಪಾರ್ಟಿ ಕೊಡಿಸ್ಬೇಕು ನೀನು. ಹಾಂ ಅಪ್ಪಯ್ಯ ಆಗ್ತಾ ಇದೆಯಾ ಅಲ್ವೇನ್ರಿ ಸಾವುಕಾರ್ರೆ? ಬೇಡ ಸುಮ್ಮನಿರ್ಲ ಹನುಮಂತ, ಈಗ ಯಾಕೆ? ನಮ್ಮ ಶಿಕ್ಷೆ ಮುಗೀಲಿ, ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಆಮೇಲೆ ತಿಪ್ಪೆ ಕೊಡ್ಸೋದು ಇದ್ದಿದ್ದೇನೆ. ಈಗೇನು ಸದ್ಯಕ್ಕೆ ಬೇಡ. ಆಮೇಲೆ ನಾವು ಎಣ್ಣೆ ಬಾಟ್ಲಿ ತಗೊಂಡು ಕುಡ್ಕೊಂಡು ಕುಕ್ಕಂಬೋದು, ಆಮೇಲೆ ಯಾರನ್ನ ಬಂದು ಸಿಗಾಕಂಬೋದು, ಇನ್ನೇನಾದರೂ ಎಡವಟ್ಟಾಗೋದು ಅದೆಲ್ಲ ಬೇಡ. ಸುಮ್ಮನಿರು. ಹಾಂ ಇವಾಗ ಸದ್ಯಕ್ಕೆ. ಹೌದು ಸಾವುಕಾರ್ರೆ, ತಿರ್ಗೇನು ಎಡವಟ್ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೇಗ ನೀವು ಊರಿಗೆ ಬರಬೇಕು, ಅದೇ ನನ್ನ ಆಸೆ. ಹಾಂ ಆಯಿತು ಕಣ್ಲ ತಿಪ್ಪೆ, ನಿನ್ನಾಸೆನೂ ಇನ್ನೇನು
ಎಷ್ಟು ದಿನ ಆಯಿತು, ಒಂದು ತಿಂಗಳು ಆಗ್ತಾ ಬಂತು, ಇನ್ನೊಂದು ವಾರ, ಆಮೇಲೆ ಇನ್ನೊಂದು 10 ದಿವಸ ಹೋಗ್ಬಿಟ್ರೆ ನಮ್ಮ ಶಿಕ್ಷಣ ಮುಗಿಯುತ್ತೆ, ನಾವು ಬಂದ್ಬಿಡ್ತೀವಿ ಊರಕ್ಕೆ. ಹಾಂ, ಏನು ಚಿಂತೆ ಮಾಡಬೇಡ. ಹಂಗೆ ಸಾವುಕಾರ್ರೆ, ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಏನದು? ಅದು ನಿಮ್ಮ ಅಮ್ಮಯ್ಯ ತಿಮ್ಮಜ್ಜಿ ಐತಲ್ಲ, ತಿಮ್ಮಜ್ಜಿಗೆ ಸನ್ಮಾನ ಮಾಡಿರು ಪಂಚಾಯತಿ ಕಡೆಯಿಂದ ಇವತ್ತು. ಹಾಂ, ಹೌದಾ? ನಮ್ಮಮ್ಮ ಈಗ ಯಾಕೋ ತಿಪ್ಪೆ ಏನು ಮಾಡ್ತು ಅಂತದ್ದ? ಅದೇ ಸಾವುಕಾರ್ರೆ, ನನಗೂ ಅಮ್ಮವ್ರಿಗೂ ಸಾಕಮ್ಮಗೂ ಈ ಕಸ ಬಾಚಿ ಎತ್ತಾಕಂತ ಶಿಕ್ಷೆ ಕೊಟ್ಟಿದ್ರಲ್ಲ, ಅದ್ರ ಮುಂದೆ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಸೈತೆ ತಿಮ್ಮಜ್ಜಿ ಅಂತಾನ. ಸೊಸೆ ಅಂತಾನು ಸಂಬಂಧ ಅಂತಾನು ನೋಡ್ದಲೇನೆ ಕೆಲಸ ಮಾಡಿಸಿ ಊರ ಸ್ವಚ್ಛವಾಗಿ ಮಾಡೈತೆ ತಿಮ್ಮಜ್ಜಿ ಅಂತಾನ ಊನರ್ ಹಾಕಿ ಸನ್ಮಾನ ಮಾಡಿರು. ಹೌದಾ? ನಮ್ಮಮ್ಮಗೆ ಅಂಥವೆಲ್ಲ ಆಗದೇ ಇಲ್ವಲ್ಲ, ಏನು ಮಾತಾಡ್ತು? ಸಾವುಕಾರ್ರೆ, ಅಯ್ಯೋ ಖುಷಿಯಿಂದ ಹಾರ ಹಾಕಿಸ್ಕೊಂಡು ಹಣ್ಣೆಲ್ಲ ಇಸ್ಕೊಂಡು ಎಲ್ಲರೂ ಊರೆಲ್ಲ ಅಚ್ಚುಕಟ್ಟಾಗಿ ಕೇಳ್ರಿ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತು ತಿಮ್ಮಜ್ಜಿ. ನೀವಿರ್ಬೇಕಾಗಿತ್ತು. ಹೌದಾ? ಹೆಂಗೋ ಬಿಡು, ನಮ್ಮಮ್ಮಿಗಾದ್ರೂ ಒಳ್ಳೇದಾಯ್ತಲ್ಲ ಸದ್ಯ. ಬಿಡು. ಸರಿ ಸಾವುಕಾರ್ರೆ, ಮನಿಕಂಡಿದ್ರೇನೋ ಮನ್ಕೊಳ್ರಿ, ಹೋಗ್ತೀನಿ ನಾನು. ಇನ್ನೆಲ್ಲಪ್ಪ ಮನಿಕಮ್ಮದು, ನೀನು ಬಂದು ಎಲ್ಲನ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ, ಅಲ್ಲೇ ನಿದ್ದೆ ಬಂದಿತ್ತು. ಸರಿ ಹೋಗು, ನೀನು ಮಧ್ಯಾಹ್ನದ ಅಡುಗೆ ಮಾಡಬೇಕು, ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಇನ್ನೇನು ಎದ್ದಾಗಿಂದ ಐತೆ ಅನ್ನ ಸಾರು ಎಲ್ಲ ಅದನ್ನೇ ಉಣ್ತೀವಿ, ಇನ್ನೆಲ್ಲ ಅಡುಗೆ ಮಾಡೋಕ್ಕೆ ಹೋಗೋದು 2 ಸರಿನ, ಸಾಯಂಕಾಲಕ್ಕೆ ಆತನ ಮಾಡೋದು. ಸರಿ ಸಾವುಕಾರ್ರೆ, ಬರ್ತೀನಿ ನಾನು. ಆಯಿತು, ಒಳ್ಳೆ ತಿಪ್ಪೆ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹಿಂಗೆ ಅವಳಿ ಜವಳಿ ಆಗಲಿ. ಸರಿ ಸಾವುಕಾರ್ರೆ. ಹಂಗೇನೆ ಏನಾನ ದುಡ್ಡು ಗಿಡ್ಡು ಬೇಕು ಅಂದರೆ ನಾನು ಹೆಂಡ್ತಿ ತಗಿಸ್ಕ. ಯಾತನ ತಂದ್ಕೊಡು, ಗುಲಾಬಿಗೆ ಹಣ್ಣು ಪಣ್ಣು ಎಲ್ಲ ತಿನ್ಕೊಂಡು ಚೆನ್ನಾಗಿರಲಿ. ಸರಿ ಸಾವುಕಾರ್ರೆ, ಬರ್ತೀನಿ. ಆ ದೇವರು ಕಂಡುಬಿಟ್ಟು ನಮ್ಮ ತಿಪ್ಪೆಗೂ ಒಳ್ಳೇದಾಯ್ತಲ್ಲ. ದೇವ್ರ ಬಿಟ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಅವನಿಂದ ದೂರ ಇದ್ರಲ್ಲ, ಅದೇ ಒಂಥರ ಅವನಿಗೆ ಒಳ್ಳೇದಾಗಿರೋದು ಸಾವುಕಾರ್ರೆ. ಯಾವಾಗಲೂ ನಿಮ್ಮ ಜೊತೆಗೇ ಇರ್ತಿದ್ದ. ಈಗ ಹೆಂಗೋ ನೀವು 1 ತಿಂಗಳು ಹೊಲ್ದಾಗಿರೋದಕ್ಕೆ ಅಂತೂ ಇಂಥ ಅಪ್ಪ ಅನ್ನಿಸ್ಕೊಬಿಟ್ಟ ತಿಪ್ಪೆ. ಏನೋ ಬಿಡ್ಲಾ, ಯಾವುದೋ ದಯೆಯಿಂದ ಒಟ್ಟಿನಲ್ಲಿ ಆಯ್ತಲ್ಲ, ಒಳ್ಳೇದು. ಅಷ್ಟೇ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.